ನೋಡ್ರಿ ಇವತ್ತು ಟೈಮು 8 ಗಂಟೆ ಆಗೈತೆ. 8 ಗಂಟೆಗೆ ಲಾಗ್ ಚಾಲು ಮಾಡೀನಿ. ಎಲ್ಲ ಕಸ ಗುಡಿಸಿ ನೋಡ್ರಿ. ನಾ ಲೇಟಾಗಿ ಎದ್ದೀನ್ರಿ. ಎದ್ದು ಒಂದಿಟ್ಟು ಎಲ್ಲ ಹೊಡೆದಿದ್ದು ರೀ, ಸಿಮೆಂಟ್ ಸಾರ್ಕೊಂಡಿಲ್ಲೆಲ್ಲ ಮತ್ತು ಗುದ್ದು ಬಿದ್ದಿದ್ದು ರೀ. ಒಂದಿಷ್ಟು ಇಲ್ಲೊಂದು ಗುದ್ದು ಬಿದ್ದಿತ್ತು ರೀ, ಬಟ್ಟೆ ತೋರಿಸಿರ್ಬೇಕು ರೀ. ಇಲ್ಲೊಂದು ಗುದ್ದು ಬಿತ್ತು, ಬಡ್ಕೊಂಡೇನಿ ರೀ. ಅದನ್ನು ಗುದ್ದು ಬಡಿದು ಎಲ್ಲ ಇದನ್ನ ಸಿಮೆಂಟ್ ಎಲ್ಲೆಲ್ಲಿ ಗುದ್ದದ ಬಡಿದು ಇವೆಲ್ಲ ಕಂಟ ಹೊಡ್ಕೊಂಡು ಹೋಗಿದ್ದು ರೀ. ಎಲ್ಲ ಸಾರಿನಿ ಇಲ್ಲೆಲ್ಲ ಹೊಸ್ಲಿ ಒಟ್ಟು ಹೊಡೆದಿತ್ತು, ಅಲ್ಲೇ ಸಾರಿನಿ. ಇದು ಮಾಡ್ಕೊತ ಕುಂತೀನಿ ರೀ. ಮಾಡ್ಕೊತ ಕುಂತೀನಿ, ಟೈಮ್ ಸಾತಿಲ್ಲ ನೋಡ್ರಿ. ಎಲ್ಲ ಕಸ ಗುಡ್ಸೀನಿ ರೀ. ಇವಾಗೆಲ್ಲ ಸ್ವಚ್ಛಾಗೈತೆ. ಚೌಳಿಕಾಯಿ ಪಲ್ಯ ಮಾಡ್ಬೇಕಂತ ಹುರಿದೀನಿ, ಶೇಂಗಾ ಹುರ್ಕೊಂಡು ಇಟ್ಕೊಂಡಿನಿ. ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ರೀ. ರೊಟ್ಟಿ ಮಾಡೇ ಬಾಂಡೆ ತಿಕ್ತೀನಿ ರೀ. ಬಾಂಡೆ ಏನು ಭಾಳ ಇಲ್ಲ ನೋಡ್ರಿ. ಇಲ್ಲೇ ಶೇಂಗಾ ತಿನ್ನಕತ್ತಾನ, ತೋರ್ಸಾಕತ್ತ ನೋಡ್ರಿ ಶ್ರವಣ್ ಕುಮಾರ. ಈಗ ಏನು ಮಾಡ್ಬೇಕು? ನೀನು ಏನೋ ಕೇಳಿದಲ್ಲ, ನೀ ಏನೋ ಕೇಳಿದಲ್ಲ, ಏನೋ ಕಾಸು ಕೊಡೋಣ. ಬಿಸಿನೀರು ಕಾಸ್ಕೊಳ್ಳ ಬರ್ರಿ. ಅವ್ರಿಗೆ ಬಿಸಿನೀರು ಅಂತ ಕಾಸು ಕೊಡ್ತೀನಿ ರೀ. ಕಾಸು ಕೊಟ್ಟು ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ಬಿಸಿನೀರು ಕಾಸ್ಕೊಂಡು ಕುಡಿದ್ವಿ. ಶ್ರವಣ್ ಕುಮಾರ್ ಎಲ್ಲ ಕುಡಿದು ಇಲ್ಲಿ ನೋಡ್ರಿ ಪಲ್ಯ ಮಾಡಾಕತ್ತೀನಿ. ಚೌಳಿಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ರೊಟ್ಟಿ ಮಾಡ್ಬೇಕ್ರಿ. ಇವಾಗ ರೊಟ್ಟಿ ಮಾಡಿ ಚೌಳಿಕಾಯಿ ಪಲ್ಯ ಮಾಡಿ ಜಾಕ ಮಾಡಿದ್ರ ಅಂತೇಳಿ ಮಾಡಾಕತ್ತೀನಿ ನೋಡ್ರಿ. ರೊಟ್ಟಿ ಮಾಡೇ ಮಾಡ್ತೀನಿ ರೀ. ಯಾಕಂದ್ರೆ ಮನೆ ತೊಳಿಬೇಕ್ರಿ. ನಾಳೆಗೆ ಜಾತ್ರೆ ಇಟ್ಟು ನಾಳೆಗೆ ಅಂತ ತೊಳಿತೀನಿ. ಇವತ್ತು ತೊಳ್ಬಿಡ್ತೀನಿ ರೀ. ನೋಡ್ತೀನಿ ರೀ ಹೆಂಗೆ ಆಗುತ್ತಂತ. ನೋಡ್ರಿ ಡೈಲಿ ಲಾಗ್ನ ಬರ್ತ ನೋಡ್ರಿ. ಜಾಕನೂ ಆಯ್ತು, ಪೂಜೆನೂ ಆಯ್ತು. ಊಟ ಮಾಡ್ಬೇಕ್ರಿ. ಇವಾಗ ಊಟ ಮಾಡಿ ಮತ್ತು ಬಟ್ಟೆ ಒಗಿಬೇಕು. ಬಟ್ಟೆ ಒಗೆದು ಬಾಂಡೆನೂ ತಿಕ್ಕಿನಿ ನೋಡ್ರಿ. ಇಲ್ಲಿ ಕಾಣ್ತಾವಲ್ರಿ, ಇಲ್ಲಿ ಬಾಂಡೆನೂ ತಿಕ್ಕೀನಿ ರೀ. ಗುಂಡಿಗೆ ತಿಕ್ಕೀನಿ ರೀ. ನೀರು ನಾಳೆ ಬರ್ತಾವೆ. ಆ ಗುಂಡಿಗೆ ಬಾಂಡೆ ಅಷ್ಟು ಬಾಂಡೆ ತಿಕ್ಕೀನಿ. ಈ ಕಡೆ ಕ್ಯಾನವು ನಾಳೆ ತಿಕ್ಕೋತೀನಿ ರೀ. ಯಾಕಂದ್ರೆ ನೀರು ನಾಳೆ ಬರ್ತಾವೆ ರೀ. ನೀರು ಅದೇನ ನೀರು ಕುಡಿಯಾಕ. ಹಾಯ್ ಮಾಡಿ ಶ್ರವಣ್ ಕುಮಾರ್ ಹಾಯ್ ಮಾಡ್ತಾರಂತ ನೋಡ್ರಿ. ಹಾಯ್ ಮಾಡಿರಿ ಎಲ್ಲರೂ ಶ್ರವಣ್ ಕುಮಾರ್ಗೆ. ಹಾಯ್ ರೀ, ಆರಾಮದಿರಿ ಅಂತ ಕೇಳಪ್ಪ. ಕೇಳು, ಹಾಯ್ ರೀ ಆರಾಮದಿರಿ ಏನು ಅನ್ನಪ್ಪ. ನಾ ವಿಡಿಯೋ ಮಾಡಾಕತ್ತೀನಿ ಸಾಕು, ನಾ ಮಾತಾಡಕತ್ತೀನಿ ಸಾಕು. ಹಾಯ್ ಮಾಡ್ತೀನಿ ಅಂತ ಬಿಡ್ತಾನೆ ರೀ ಅವ. ಶ್ರವಣಿಗೆ ಗೊತ್ತಾಗುತ್ತಲ್ಲ ರೀ, ಅಷ್ಟೊಂದು ಬರಲ್ಲ. ತನಗೆ ಮಾತು ಬರಲ್ಲ, ಅಷ್ಟು ನಾಟಕ ಮಾಡ್ತಾನೆ ನೋಡ್ರಿ ಇವ. ಉಪ್ಪ ಕೊಡಪ್ಪ ಮಮ್ಮಿಗೆ, ಉಪ್ಪ ಕೊಡು ಚಿಕ್ಕ. ಉಪ್ಪ ಕೊಡ್ತೀಯ ಅಪ್ಪಾಜಿ? ಶಾನೆ ಇದೆಯಪ್ಪ ನೀನು. ಊಟ ಮಾಡ್ತೀನಿ ರೀ. ಊಟ ಮಾಡಿ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಊಟಕ್ಕೆ ಚೌಳಿಕಾಯಿ ಪಲ್ಯ, ಇವು ಮೆಣಸಿನ್ಕಾಯಿ ಹುರ್ದೀನಿ ರೀ. ಖಾರ ಇಲ್ಲ ಆದ್ರೆ ಮೆಣಸಿನ್ಕಾಯಿ ಹುರ್ದೀನಿ ರೀ. ಚೌಳಿಕಾಯಿ ಪಲ್ಯ, ಜೋಳದ ರೊಟ್ಟಿ ಮಾಡಿ ನೋಡ್ರಿ. ಊಟ ಮಾಡ್ತೀನಿ ರೀ. ನೀವು ಊಟ ಮಾಡಿ ಬರ್ರಿ. ಊಟ ಮಾಡೋಣ ಬರ್ರಿ ಫ್ರೆಂಡ್ಸ. ಊಟ ಮಾಡ್ಕೊಂಡು ಇದು ಹೊಲಿಯಾಕತ್ತೀನಿ ನೋಡ್ರಿ. ಟಾಪ್ ಹಿಡಿಯಾಕತ್ತೀನಿ. ಯಾಕಂದ್ರೆ ನಾಳೆ ಜಾತ್ರೆ ಐತಲ್ರಿ. ಜಾತ್ರೆ ಕಾರಣಕ್ಕೆ ಬರೀ ಇಡೀ ಕಟ್ ಮಾಡಿವ್ರಿ. ಈಗ ಟಾಪ್ ಹಿಡ್ದೇನಿ ರೀ. 80 ರೂಪಾಯಿ. ಇವೆ ಹಿಡಿದ್ನಂದ್ರೆ ಇವೆ 80 ರೂಪಾಯಿ ರೀ. 160 ರೂಪಾಯಿ ಆಗುತ್ತೆ ರೀ. ನೋಡ್ತೀನಿ ರೀ, ಒಂದು 5 ಸೀರೆ ಪಿಕೋ ಹಾಕೋದವು. ಆತಂದ್ರೆ ಅವು 5 ಸೀರೆ ಪಿಕೋ ಹಾಕ್ತೀನಿ ರೀ. ಅವು 2 ಜಂಪರ್ ಕಾಜಿ ಗುಂಡಿ ಮಾಡ್ಬೇಕಂತ ಮಾಡೀನಿ ರೀ. ಇಷ್ಟು ಕೆಲಸ ಆಯ್ತು ನೋಡ್ರಿ ಇವತ್ತು. ಈಗ 80 ರೂಪಾಯಿ ಹೊಲ್ದೀನಿ ರೀ. ಇವೆ 80 ರೂಪಾಯಿ ಹೊಲಿದು ಅವು 2 ಕಾಜಿ ಗುಂಡಿ ಉಕ್ಸ್ ಹಚ್ಚಿ ಅವು 5 ಸೀರೆ ಪಿಕೋ ಹಾಕಿದ್ನಿ. ಅದು ಕತ್ಲನ ಆಗುತ್ತೆ ರೀ, ಟೈಮ್ ಸಿಗಲ್ಲ ರೀ. ಹಂಗೆ ಇಲ್ಲಿ ಮನೆ ಬಾಜು ಬಂದಿದ್ರಿ, ಮಾತಾಡ್ಕೋತಾನೆ ವಿಡಿಯೋ ಲಾಗ್ ಚಾಲು ಮಾಡಿ ನೋಡ್ರಿ. ಅವ್ರಿಗೂ ಮಾತಾಡಕತ್ತಿದ್ದೆ, ಹಂಗೆ ಮಾತಾಡ್ಕೋತ ಟೀಚಿಂಗ್ ಮಾಡಾಕತ್ತಿದ್ದೆ. ಗಿರಾಕಿ ಬಿದ್ದು ರೀ, ಬಟ್ಟೆ ಗಿರಾಕಿನೂ ಬಂದು ರೀ. ಬಟ್ಟೆ ಮತ್ತು ಅವ್ರಿಗೆ ಕೊಡ್ಬೇಕಲ್ರಿ. ನಾಳೆ ಜಾತ್ರೆ ಇದ್ದು ಒಂದಿಷ್ಟು ಹೋಯ್ತಾರೆ. ವ್ಯಾಪಾರ ಏನು ಭಾಳ ಆಗಲಿಲ್ಲ ರೀ. ಮಾಲ್ ಹಾಕಿದ್ನಿ ಅಂದ್ರೆ ಜಾತ್ರೆ ಮಾರ್ತಿತ್ತು ನೋಡ್ರಿ. ನಾನು ಮಾಲ ಹಾಕಲಿಲ್ಲ. ನೋಡ್ಬೇಕ್ರಿ. ನಾವು ಸೋಮವಾರ ದಿನ ಹೋಗ್ಬೇಕಂತ ಮಾಡೀನಿ. ಹೆಂಗೆ ಆಗುತ್ತೆ ನೋಡೋಣ ರೀ. ನಾವು ವಿಚಾರ ಇಲ್ಲ, ಹೋಗ್ಬೇಕು ಅನ್ನೋದು ಐತ್ರಿ. ಆದ್ರೆ ಹೆಂಗೆ ನಮ್ಮದು ನೋಡ್ಕೋಬೇಕಲ್ರಿ. ನಾಳೆ ಜಾತ್ರೆ ಮುಗಿಸ್ತೀನಿ. ಸೋಮವಾರ ದಿನ ಹೋಗ್ಬೇಕಂತ ಮಾಡೀನಿ. ನೋಡೋಣ ರೀ. ಈಗ ಅದನ್ನು ಹೊಲಿಗೆ ಎಲ್ಲ ಕಟ್ ಮಾಡಿ ಹೊಲಿಗೆ ಹಾಕಕತ್ತೀನಿ ನೋಡ್ರಿ. 2 ಹೊಲಿಗೆ ಹಾಕಿ ನೋಡಿ. ಮಕ್ಕಳೆಲ್ಲ ಎಷ್ಟು ಗಲಾಟೆ ಮಾಡ್ಯಾರ ನೋಡ್ರಿ. ಅವು ದೊಡ್ಡ ಟಾಪ್ ಇದ್ದು ರೀ. ಕಟ್ ಮಾಡಿ ಹಿಡಿದೆ. ಇದೊಂದು ಟಾಪ್ ಹಿಡಿದಿತ್ತು ರೀ. ಹಿಡಿಯಾಕತ್ತಿದ್ದೆ, ಕರೆಂಟ್ ಹೋದು ರೀ ನೋಡ್ರಿ. ಕರೆಂಟ್ ಹೋಗ್ಬಿಟ್ಟಾವು. ಟೈಮ್ ಒಂದು 5 ಗಂಟೆ ಆಗೈತೆ ರೀ. ಬಟ್ಟೆ ಒಗಿಬೇಕನ್ನ ಬಟ್ಟೆ ಹೋದಿಲ್ಲ ರೀ. ಕರೆಂಟ್ ಬಂದು ನೋಡ್ರಿ ಕರೆಂಟ್. ಬಟ್ಟೆ ಒಗಿಬೇಕಂದ್ರೆ ಕರೆಂಟ್ ಬಂದು ರೀ. ಬಟ್ಟೆ ಓದಾಕ್ತೀನಿ ರೀ. ಯಾಕಂದ್ರೆ ಬಟ್ಟೆ ಓದಾಕೆ ಹೊಲಿತೀನಿ ನೋಡ್ರಿ. ಸೇರಿ ಆಗುತ್ತಾ ನೋಡ್ರಿ. ಎಲ್ಲ ಉಂಡು ಮಕ್ಕಳೆಲ್ಲ ಮನೆ ತುಂಬ ಹೆಂಗೆ ಹೋಗೋದಾಡ ನೋಡ್ರಿ. ಹುಟ್ಟು ಕ್ಲೀನ್ ಮಾಡ್ಬೇಕ್ರಿ. ಇವಾಗ ಬಟ್ಟೆ ಒಗಿಬೇಕು.
ನೋಡಿರಿ ಮನೆ ಎಲ್ಲ ಹೊಲಸಾಗೈತಿ. ಲೈಟ್ ಬಂದು ರೀ ನೋಡಿರಿ. ಬರಿತೀನಿ ರೀ ಇವ್ಯಾಡು ಹೊಲದ ಎತ್ತಿಟ್ಟ ಕಸ ಪಸ ಹೊಡಿ ಬಟ್ಟೆ ಒಗಿತೀನಿ ರೀ. ಬುಕ್ಕ ತೊಗೊಂಡು ನಮ್ಮ ಶ್ರಾವಣಕುಮಾರ್ ಮಾತ್ರ ಬುಕ್ಕ ತೊಗೊಂಡು ಮನೆ ತುಂಬ ಹರಿದೋಗಿತ್ತ ನೋಡಿರಿ. ಎಷ್ಟು ಗಲೀಜಾಗೈತೆ ನೋಡಿರಿ ಮನೆ. ಕ್ಲೀನ್ ಮಾಡ್ಬೇಕಾರೆ ಆಟಿ ಹೊಲದ್ರಿ ಹಿಂಗೆ ಇದೇ ಹಣೆ ಬಾರ್ ನೋಡಿರಿ. ಟೈಮ್ ಬಂದು 5 ಗಂಟೆ ಆಗೈತೆ ರೀ ಇವಾಗ. ನೋಡಿರಿ ಇವು 2 ಟಿಚಿಂಗ್ ಮಾಡಿದೆ. ಇವು ಎರಡು ಟಿಚಿಂಗ್ ಮಾಡಿದೆ 80 ರೂಪಾಯಿ ನೋಡಿರಿ. ಇದು 40 ಇದು 40 ಕಟ್ ಮಾಡಿ ಟಿಚಿಂಗ್ ಮಾಡೀನಿ. ಅವು ಅಲ್ಲಿ ಬಿದ್ದಾವಲ್ರಿ ಆ ಕಲರ ಓದಾರಿ ಅವರು. ಅವು 2 ಟಿಚಿಂಗ್ ಮಾಡೀನಿ ರೀ. ಅವು 2 ಕಲರ. ಅದು 80 ಇದು 80. ಇವತ್ತು ಎಷ್ಟು ಆಗೈತೆ ನೋಡಿರಿ ಟೈಲರಿಂಗ್ ಕೆಲಸ. ಇಷ್ಟು ಕ್ಲೀನ್ ಮಾಡ್ತೀನಿ ರೀ, ಕಸ ಗುಡಿಸ್ತೀನಿ. ಮಕ್ಳು ಆಡಕತ್ತಾರ ನೋಡಿರಿ, ಮನೆ ತುಂಬ ಸಾಮಾನು ಹೋಗೋದು ನೋಡಿರಿ. ಇಲ್ಲೆಲ್ಲ ಪಡ್ಸಲಿ ಕಸ ಗುಡಿಸಿ ತಳಗಿಂದು ಅಂಕಣ ಅದು ಕಸ ಗುಡ್ಸಾಕತ್ತೀನಿ ರೀ. ಇದು ಅಂಕಣ ನೋಡಿರಿ, ಅಂಕಣ ಕಸ ಗುಡಿಸ್ತೀನಿ. ಗೋದಲ್ಲಿ ಐತಿರಿ ಅಲ್ಲಿ ಮಗ್ಲು ದನಪನ ಕಟ್ಟಕ್ಕೆ ಹಳ್ಳಿ ಒಳಗೆ ಮಾಡಿರ್ತಾರೆ ಈ ಥರ. ಕಸ ಭಾಳ ಐತ್ರಿ, ಅದಕ್ಕೆ ಕಸ ಗುಡಿಸಿ ಏನೋ ಪಿಕೋ ಹಾಕೋದವ್ರಿ. ಹಂಗೆ ಚಂದ ಕಸ ಬೀಳೋರಿ. ಹಂಗೆ ಅಂಗಳ ಕಸ ಹುಡುಗಿದ್ರಾತು ಬರ ಮಾಡೋಕೆಲ್ಲ ಮಾಡ್ಕೊಂಡ್ರಾತು ಅಂತೇಳಿ ಹಂಗೆ ಅಂಗಳ ಕಸ ಹುಡ್ಕತ್ತೀನಿ ರೀ. ಅಂಗಳ ಕಸ ಹುಡುಗಿ ಬಟ್ಟೆ ಒಗಿಬೇಕು ರೀ. ಅಂಗಳ ಕಸ ಹುಡುಗಿದ್ದು ಆದ್ರಿ ನೋಡಿರಿ. ಎಲ್ಲ ಮನೆ ಕಸ ಹುಡುಗೀನಿ. ಇವಾಗ ಅಂಗಳ ಕಸನೂ ಹುಡ್ಕಾಕತ್ತೀನಿ ರೀ. ನೀರು ಹೊಡ್ಯಾಕತ್ತೀನಿ ನೋಡಿರಿ. ಅಂಗಳ ಕಸ ಹುಡುಗಿ ನೀರು ಹೊಡಿತೀನಿ ರೀ. ನೀರು ಹೊಡೆದು ಟೈಮ್ ಬಂದು 5:30 6 ಆಗಿ ಬಂದಿರ್ಬೇಕು ರೀ. ಇವಾಗ ಬಾಗಿಲಿಗೆ 10 ಮನೆಗೆ ಅಂಗಳ ಕಸ ಹೊಡೆದು ನೀರು ಹಾಕ್ಬೇಕು ರೀ. ಮುಂಜಾನೆ ಸಂಜೆ ಮುಂದೆ ಇಟ್ಟು ಪದ್ಧತಿ ಹಳ್ಳಿ ಕಡೆ ಐತೆ ನೋಡಿರಿ. ನೋಡಿರಿ ಇಲ್ಲೆಲ್ಲ ಮನೆ ಕ್ಲೀನ್ ಆಗೈತೆ ರೀ. ಅಡುಗೆ ಮನೆ ಕಸ ಗುಡ್ಸ್ಕೊತೀನಿ ರೀ. ಅಂಗಳನೂ ಕಸ ಗುಡ್ಸೀನಿ. ಬರೀ ಅಡುಗೆ ಮನೆ ನೋಡಿರಿ. ಎಲ್ಲ ಅಡುಗೆ ಮನೆ ತುಂಬ ಸಾಮಾನು ಹೆಂಗೆ ಇಟ್ಟಾರ ನೋಡಿರಿ ಅವರು. ಹೊಲಸೈತ್ರಿ. ಇಟ್ಟು ಕಸ ಗುಡ್ಸ್ಕೊಂಡು ಬಟ್ಟೆ ಒಗಿತೀನಿ ರೀ. ನೋಡಿರಿ ಇಲ್ಲೇ ಅಡುಗೆ ಮನೆಯೂ ಕ್ಲೀನ್ ಆಗೈತೆ ನೋಡಿರಿ. ಈಗ ಎಲ್ಲ ಕಸ ಗುಡ್ಸಿ ನೋಡಿರಿ. ಅಡುಗೆ ಮನೆಯೂ ಕ್ಲೀನ್ ಆಗೈತೆ. ಇಷ್ಟೇ ಬಾಂಡೆ ಅದ ನೋಡಿರಿ. ಭಾಳಿಲ್ಲ. ಮುಂಜಾನೆ ಅಷ್ಟು ಬಾಂಡೆ ತಿಕ್ಕಿನಲ್ರಿ. ಬಾಂಡೆ ಭಾಳ ಇಲ್ಲ ಇಷ್ಟ ಅದಾವೆ ರೀ. ಬಟ್ಟೆ ಒಗ್ದಾಕಿ ಬಾಂಡೆ ತಿಕ್ತೀನಿ ರೀ. ನಾ ಟೈಮ್ ಐತಿ ಇವಾಗ 10 ಐತಿ ರೀ. ಒಟ್ಟು ಒಳಗೆ ಹಸನ ಆತು ನೋಡಿರಿ. ಲೈಟ್ ತೆಗ್ದೀನಿ, ಕತ್ಲು ಅನ್ಸತ್ರಿ ಒಂದಿಷ್ಟು. ಲೈಟ್ನ ಇಷ್ಟು 2 ಬ್ಲೌಸು ಕಟಿಂಗ್ ಮಾಡ್ಬೇಕಂತ ಇಟ್ಕೊಂಡು ಕುಂತಿದ್ದೀನಿ ರೀ. ನಾಳೆ ಜಾತ್ರೆದ ಕರಕ್ಕೆ ಅವ್ರು ಟಾಪ್ ಹಿಡಿಯಕ್ಕೆ ಬಂದರು. ಹಿಂಗಾಗಿ ಕಟಿಂಗ್ ಕಟ್ ಮಾಡ್ಬೇಕು ರೀ. ಸಂಜೆಗೆ ರೊಟ್ಟಿನ ಅದಾವೆ. ಒಂದಿಷ್ಟು ಸಾಂಬಾರು ಅನ್ನ ಮಾಡ್ತೀನಿ ರೀ. ಎಲ್ಲ ಮನೆ ಕ್ಲೀನ್ ಆಯ್ತು ನೋಡಿರಿ. ಈಜು ಸಮಾಧಾನ ಆಯ್ತು. ಒಗ್ಯಾನ ಒಂದು ಬಾಂಡೆ ಬಾಯಿಲ್ರಿ ಅಷ್ಟೇ ನೋಡ್ರಿ. ಅಲ್ಲದಲ್ಲ ಅವು ತಿಕ್ಕಿದ್ದು ಇವು ತಿಕ್ಲಾರ ಇಷ್ಟೇ ಬಾಂಡೆ ಅದ ನೋಡಿರಿ. ಎಲ್ಲ ಕ್ಲೀನ್ ಆಯ್ತು. ಬಟ್ಟೆ ಸಿಗ್ತೀನಿ ನೋಡಿರಿ. ಮತ್ತು ನೋಡಿರಿ ಫ್ರೆಂಡ್ಸ ಎಲ್ಲ ಕಸ ಗುಡ್ಸಿದ್ದು ನೋಡಿರಿ. ಇವಾಗ ನೋಡಿರಿ ಹಿಂದಿಂದು ಕಸ ಗುಡ್ಸೀನಿ, ಬಟ್ಟೆನ ಒಗ್ದೀನಿ. ನಾಳೆ ಜಾತ್ರೆ ಐತಲ್ರಿ. ಲೈಟ್ ಹಾಕಾಕತ್ತಾರೆ ರೀ ಗುಡಿ ಮ್ಯಾಗ. ಜಾತ್ರೆ ಬೀರಪ್ಪ ಮುತ್ತನ ಜಾತ್ರೆ ಹಾಲು ಮತ್ತದ ದೇವ್ರು ನೋಡಿರಿ. ನಮ್ಮ ದೇವ್ರು ಇದು. ನಮ್ಮ ಜಾತಿ ದೇವ್ರ ಜಾತ್ರೆ ಅಂದ್ರೆ ನಮ್ಗೆ ಎಷ್ಟು ಹೇಗಿರ್ತ ನೋಡಿರಿ. ಅವ್ರವ್ರ ಜಾತಿ ಅಂತಾರೆ. ಎಲ್ಲ ದೇವ್ರು ಒಂದೇ ರೀ. ಆದ್ರೆ ಮತ್ತು ಮನುಷ್ಯ ಮಾಡ್ಯಾನಲ್ರಿ ಆ ಜಾತಿ ಈ ಜಾತಿ ಅನ್ನೋದು. ನೋಡಿರಿ ಇಲ್ಲೇ 2 ಜಂಪರ್ ಉಕ್ಸ್ ಹಚ್ಬೇಕಂತೇಳಿ ಬಂದೀನಿ ನೋಡಿರಿ. ಇಲ್ಲೇ ಉಕ್ಸ್ ಹಚ್ಚಿಲ್ರಿ. ಮೊನ್ನೆ ಹೊಲ್ದಿನಲ್ಲ 2 ಜಂಪರ್ ಹಚ್ತೀನಿ ರೀ. ಇವತ್ತು ಮಾತ್ರ ಹೊಲಿದು ಆಗಲಿಲ್ಲ ನೋಡಿರಿ. ಇವೆರಡು ಉಕ್ಸ್ ಹಚ್ಚಿ ಕಟ್ಟಿಟ್ಟಿನಿ. 2 ಬ್ಲೌಸ್ ರೆಡಿ ಆಗ್ಯಾವ್ರಿ. ಹಂಗೆ ರೆಡಿ ಮಾಡೋಣ ಹಂಗೆ ಬಂದು ಬಟ್ಟೆ ಗಿರಕ್ಕೆ ಬಂದು ರೀ. 400 ರೂಪಾಯಿ ಬಟ್ಟೆ ಹೋದ್ರು ನೋಡಿರಿ. ಹಂಗೆ ಟಾಪು ಪ್ಯಾಂಟು ಹೋದ್ರಿ 400 ರೂಪಾಯಿ. ಅವ್ರುಗಳು ಸ್ವಲ್ಪ ಕುಂತು ಸ್ವಲ್ಪ ಶ್ರಾವಣಿಯರಿಗೆ ರೊಟ್ಟಿ ಇದ್ದು ರೀ. ಸ್ವಲ್ಪ ಸಾಂಬಾರು ಅನ್ನ ಮಾಡಿದ್ದೀನಿ ರೀ. ಸ್ವಲ್ಪ ಅವ್ರ ಪೂರ್ತಿಯಾಕ ನಾ ಏನು ಅನ್ನೋದಿಲ್ಲ ರೀ. ರಾತ್ರಿ ಊಟ ಗೊತ್ತಿದ್ದಿರ್ಬೇಕ್ರಿ. ನಂದು ನಿಮ್ಮ ಊಟ ನೋಡಿದ್ರಿ. ಲಾಗ್ ನೋಡಿದವ್ರಿಗೆ 1 ಗ್ಲಾಸ್ ಬಿಸಿನೀರು ಕುಡ್ತೀನಿ ರೀ. ರಾತ್ರಿ 5 ಉಂಡೀನಿ ರೀ. 3 ಉಂಡಿ ನೋಡಿರಿ. 3 ಆಗಿತ್ತ 4 5 ಆಗಿರ್ಬೇಕು ಯಾವಾಗ ಉಂಡೀನಿ ನೋಡಿರಿ. 2 ಉಕ್ಸ್ ಹಚ್ಚಿದೆ. ಉಕ್ಸ್ ಹಚ್ಚಿ ನಿಮ್ಗೆ ಕೂಡ ವಿಡಿಯೋ ಮಾಡೋದು ಆಗಲಿಲ್ಲ ರೀ. ಯಾಕಂದ್ರೆ ಬಟ್ಟೆ ಗಿರೇಕನ್ನ ಉಕ್ಸ್ ಹಚ್ಚಿರಾಗನೇ ಬಟ್ಟೆ ಗಿರೇಕ್ ಬಂದು ರೀ. ಬಟ್ಟೆ ಗಿರೇಕಿ ಕೊಟ್ಟು ನಾನು ಮತ್ತು ಸ್ವಲ್ಪ ಅಡುಗೆ ಮಾಡಿದ್ದೀನಿ ರೀ. ಅನ್ನ ಸಾಂಬಾರು ಅಟ್ಟೆ ಮಾಡಿದ್ದೀನಿ ರೀ. ರೊಟ್ಟಿದ್ದು ಮುಂಚೆಲ್ಲೇ ಮಾಡಿದ್ದೀನಿ. 3 ರೊಟ್ಟಿ ಅದಾವೆ ರೀ. ಅನ್ನ ಸಾಂಬಾರು 1 ರೊಟ್ಟಿ ಉಂತಾರೆ. ನಾವು 1 ರೊಟ್ಟಿ ಉಳಿದೈತಿ ರೀ. ಅದು ನೋಡ್ತೀನಿ ರೀ. ನಾನು ಊಟ ಬೇಯಕತ್ತಾರೆ ಎಲ್ಲರೂ. ಮತ್ತು ಸಂಜೆ ಊಟ ಯಾಕೆ ಬಿಡ್ತೀವಿ ಊಟ ಮಾಡುವಂತೆ ಬೇಯಕತ್ತಾರ. 1 ರೊಟ್ಟಿ ಸ್ವಲ್ಪ ಉಣ್ಣು. ಆದ್ರೆ ಭಾಳ ಉಣ್ಣಬೇಡ. 1 ರೊಟ್ಟಿ ಒಂದಿಷ್ಟೇ ಅನ್ನ ಉಣ್ಣು ಬೇಗ ಅಂತ ಹೇಳಕತ್ತಾರ. ಊಟ ಮಾಡ್ತೀನಿ ರೀ. ಮಾಡಿ ಬೇಕಾ 1 ಗ್ಲಾಸ್ ಬಿಸಿನೀರು ಮ್ಯಾಗ ಕುಡಿ ಅಂದಾರ. ನೋಡ್ತೀನಿ ರೀ. ಉಂಡ್ತೀನಿ. ಈಗ 3 ದಿನ ಊಟ ಬಿಟ್ಟು ಹಿಂಗೆ ಅನ್ನಕತ್ತ ಎಲ್ಲರೂ ಬೇಯಕತ್ತಾರ. ಮನುಷ್ಯ ಸತ್ಕಾರ ಬೇಕಂದ್ರೆ 3 ಸಂಜೆ ಹಂಗೆ ಮುಕ್ಕೋಬಾರ್ದು ಊಟ ಮಾಡಕತ್ತಾರ. ಅದಕ್ಕೆ ಉಕ್ಸ್ ಹಚ್ಚೀನಿ ರೀ. ಅವ್ರ ಬಟ್ಟೆ ಗಿರೇಕಿನ ಹೋದ್ರು. ಇಲ್ಲಿ ನೋಡಿರಿ ಇದು ನಾರ್ಮಲ್ ಮಿಷನ್ ಕಿತ್ತಿ ಪಿಕೋ ಮಿಷನ್ ಹಾಕೀನಿ ರೀ. ಇಲ್ಲಿ ನೋಡಿರಿ ಪಿಕೋ ಮಿಷನ್ ಹಾಕೀನಿ.
5 ಸೀರೆ ಅದಾವ್ರಿ ಪಿಕೋ ಹಾಕು. 5 ಸೀರೆ ಪಿಕೋ ಹಾಕ್ತೀನಿ ರೀ. ಪಿಕೋ ಹಾಕಿ ಟೈಮ್ ಬಂದು 8 ಗಂಟೆ ಆಗೈತೆ ರೀ. ಇವಾಗ 5 ಸೀರೆ ಪಿಕೋ ಹಾಕಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ ಇಲ್ಲೇ ನಾನು ಪಿಕೋ ಹಾಕಾಕತ್ತೆ. ಟೈಮ್ ಬಂದು 8 ಗಂಟೆ ಆಗೈತಿ, 8:30 ಆಗೈತೆ ರೀ. ಗೊತ್ತು ನೋಡಿಲ್ರಿ ಟೈಮ್ ನೋಡ್ಕೊತ ಕುಂತ್ರೆ ಕೆಲಸ ಆಗಲ್ಲ ರೀ. ಹೆಂಗಂದ್ರೆ ಇವು 5 ಸೀರೆ ಪಿಕೋ ಹಾಕಿದ್ರೆ ಇದು 50 ರೀ. ಅದು ಒಂದು 160, 210 ರೂಪಾಯಿ ಆಗತ್ತೆ ರೀ. 210 ರೂಪಾಯಿ ಆದ್ರೆ ಸಾಕು ರೀ. ಮತ್ತು ಯಾರು ಕೊಡ್ತಾರೆ ರೀ? ನಾವು ಇಷ್ಟು ಕಷ್ಟಪಟ್ರೆ ಇಷ್ಟು ಸಿಗುತ್ತೆ ನೋಡಿರಿ. ಆದರೂ ಒಂದು ಸ್ವಲ್ಪ ನಾವು ಕುಂದಿರ್ತೀವಿ ರೀ. ಆದ್ರೆ ಅದು ಚಂತನ ಕೆಲಸ ಆಗಲ್ಲ. ಒಂದಿಷ್ಟು ಫೋನ್ಯಾಗ ಎಡಿಟ್ ಮಾಡೋ ಇರ್ತಾವೆ. ಎಡಿಟ್ ಮಾಡು ಚಂತನ ಖಾಲಿ ಇರೋದಿಲ್ಲ ನೋಡಿರಿ. ಮನುಷ್ಯ ಎಲ್ಲ ದಗದಿದ್ದೇ ಇರ್ತಾ. ಫೋನ್ ಇದು ಥಂಬ್ನೇಲ್ ರೆಡಿ ಮಾಡೋದು, ವಿಡಿಯೋ ಎಡಿಟ್ ಮಾಡೋದು ಎಲ್ಲ ಕೆಲಸ ಭಾಳ ಇರುತ್ತೆ ರೀ. ಹಿಂಗಾಗಿ ಮಾಡ್ಕೊತ ಕುಂದಿರ್ತೀವಿ ರೀ. ಈಗ ಒಂದಿಷ್ಟು ಅದಾಗಿಂದ ಮತ್ತು ಇದು ರಾಟಿ ಕೆಲಸ ರೀ. ಮತ್ತು ಇದಾಗಿಂದ ಅದು ಚಂತನ ಕೆಲಸ ಇದ್ದಿದ್ದಂಗೆ ನೋಡಿರಿ. ಮನುಷ್ಯ ಹುಟ್ಟಿದ ಮ್ಯಾಗ ದಗದ ಅಂದ್ರೆ ದಗದು ನೋಡಿರಿ. ಮಾಡಲೇಬೇಕು ರೀ ಹೆಣ್ಣಿನ ಜನ್ಮ. ಎಲ್ಲಿ ತನಕ ಹೋದ್ರು ಬರೀ ಮಾಡೋದೇ ನೋಡಿರಿ ಹೆಣ್ಣಿನ ಜನ್ಮ. ಎಲ್ಲಿ ಹೋದ್ರು ಹೆಣ್ಣಿನ ಜನ್ಮ. ತವ್ರ ಮನೆಗೆ ಹೋಗ್ಲಿ ಗಂಡ ಮನೆಯಾಗ ಇರಲಿ ಹೆಣ್ಣಿನ ಜನ್ಮ ಮಾಡಬೇಕಲ್ಲ ರೀ. ಮಾಡಿದ್ರೆ ನಮ್ಮ ಕೈ ಆಡಿದ್ರೆ ಬಾಯಿ ಆಡತ್ತೆ ನೋಡಿರಿ. ನಮ್ಮ ಕೈ ಆಡ್ಲಿಕ್ಕಂದ್ರೆ ಬಾಯಿ ಆಡೋದಿಲ್ಲ ರೀ. ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಎಲ್ಲರೂ ಬರ್ರಿ ಹೋರಿ ಅಂತಾರೆ. ನಾವೇ ಕೆಲಸ ಮಾಡೋಕೆ ಕುಂದ್ರಾಕೋರಿ ಅವ್ರಿಗೆ ಭಾರ ಆಗತ್ತೆ ರೀ. ಹೆಣ್ಣಿನ ಜನ್ಮ ಎಲ್ಲಿ ಹೋದ್ರು ಮಾಡೋದೈತೆ ಬಿಡ್ರಿ. ಯಾವ ಹೆಣ್ಣಿನ ಜನ್ಮ ಇಲ್ಲ ಹೇಳ್ರಿ ಮಾಡೋದು. ಯಾರು ನಾವು ನೋಡು ಯಾರು ಮಾಡೋದಿಲ್ಲ ಕುಂದಿರ್ತೀವಿ ಅಂತೇಳಿ ಯಾರು ಅದೀರಿ ಪ್ಲೀಸ್ ಕಮೆಂಟ್ ಹಾಕಿರಿ. ಮಾಡೋರಿಲ್ಲ ಅನ್ನೋದು ಎಲ್ಲಿ ಇಲ್ಲರಿ. ಮಾಡೋದೈತೆ ಹೆಣ್ಣಿನ ಜನ್ಮ. ಏನು ಅಂದ್ರೆ ನಾವು ಸಾಲಿ ಕಲಿತು ದೊಡ್ಡ ನೌಕರಿ ತೊಗೊಂಡವ್ರಂದ್ರೆ ಅವ್ರ ಜನ್ಮ ಒಂದು ಸ್ವಲ್ಪ ಆರಾಮ ಇರುತ್ತೆ ನೋಡಿರಿ ಹೆಣ್ಣಿಂದು. ಅಷ್ಟು ಈಗಿನವ್ರು ಕಲಿತಾರೆ. ಆದ್ರೆ ಅವಾಗಿನ ಮಂದಿ ಎಲ್ಲಿ ಕಲಿತೈತೆ ರೀ. ನಮ್ಮ ಸಣ್ಣವ್ರಿದ್ದಾಗ ಸಾಲಿದು ಅಷ್ಟೊಂದು ಚರ್ಚೆ ಇದ್ದಿದ್ದಿಲ್ಲ ರೀ. ಬರೀ ಕನ್ನಡ ಶಾಲೆಗೆ ಹೋಗೋದು ರೀ. ಅದು ಹೋಗೋದು ಹೋಗ್ಲಿಕ್ಕಿಲ್ಲ ನೋಡಿರಿ ಶಾಲೆಗೆ. ನೋಡಿರಿ ಟೈಮ್ ಬಂದು 9:30 ಆಗೈತೆ ರೀ. ಇಷ್ಟು ಪಿಕೋ ಹಾಕಿದ್ದೀನಿ ರೀ. ಅವರು ಊಟ ಮಾಡಿಸಿದೆ. ನಾನು ಒಂದು ರೊಟ್ಟಿ ಉಂಡೇನಿ ರೀ. ಉಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದೆ. ಒಂದು ಗ್ಲಾಸ್ ಬಿಸಿನೀರು ಕುಡ್ದೇನಿ ರೀ. ಶೀರು ನೋಡಿರಿ ಹಂಗೆ ಬಿದ್ದಾವೆ. ಇಷ್ಟು ಮುಂಜಾನೆ ಕ್ಲೀನ್ ಮಾಡಿದ್ರೆ ಆಯ್ತು. 9:30 ಆಗೈತೆ ಟೈಮು. ನಾನು ಅರ್ಜೆಂಟ್ ಒಂದು ಬ್ಲೌಸ್ ಹೊಲಿ ಅಂತ ಹೇಳಿದ್ರು. ಹಾಲಿಲ್ಲ ರೀ ನನಗೆ. ಆದರೂ ಹೊಲಿತೀನಿ ಹಾಲಿಕ್ಕೆ ಅಂತ ಹೇಳಿದ್ದೀನಿ ರೀ. ಗ್ಯಾರಂಟಿ ಹೇಳಿದಿಲ್ಲ. ಯಾವಾಗ ಹೊಲಿಲ್ಲ ರೀ. ಹುಡ್ರು ಕೂಡ ಒಂದು ಅಳಾಕತ್ತ ನೋಡಿರಿ ಶ್ರವಣಕುಮಾರ್ ಕುಂತ್ಕೊಂಡು. ನೋಡಿರಿ ಇಲ್ಲೇ ಸೀರೆಗಳು ಮರ್ಚಿ ಎಲ್ಲ ಅಷ್ಟು ಇಲ್ಲೇ ಬಿದ್ದಾವ್ರಿ. ಈಗ ಪಿಕೋ ಮಿಷನ್ ತೆಗೆದು ನಾರ್ಮಲ್ ಮಿಷನ್ ಹಾಕೀನಿ ರೀ. ಮನೆ ಮತ್ತು ಎಷ್ಟು ಶ್ರವಣಕುಮಾರ್ ಎದ್ದಾರಿ. ಶ್ರವಣಿ ಹಸಿ ಹಾಸಕ್ಕೆ ಮ್ಯಾಕೆ ಹೋಗ್ಯಾಳ. ನಾನು ಇಷ್ಟು ಎತ್ತಿಡ್ಬೇಕಂತ ನಾ ಮಾಡಿದ್ದೀನಿ ರೀ. ಆಗಲ್ಲ ರೀ. ಅಷ್ಟು ಪೇಶೆಂಟ್ ಏನಿಲ್ಲ ಅಂತ ಸುಸ್ತಾಗ್ಬಿಟ್ಟೈತೆ ರೀ ಮನುಷ್ಯ. ಅದಕ್ಕಾಗಿ ನಾ ಎತ್ತಿಡಲ್ಲ ರೀ. ಮುಂಜಾನೆ ಹಸಿನಾಗ ಹೇಳ್ಬೇಕಂತೀನಿ ರೀ. ಏನಾಗುತ್ತೆ ನಾಳೆ ಜಾತ್ರೆ ಅಂದ್ರೆ ಮನೆ ತೊಳೆದು ಕೆಲಸ ಭಾಳ ಐತೆ ನಾಳೆಗೆ. ಹಸಿನಾಗ ಹೇಳ್ತೀನಿ ರೀ. ಆದಷ್ಟು ಎದ್ದು ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಯಾರ್ಯಾರೆಲ್ಲ ನೋಡ್ತೀರಿ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನೋಡಿರಿ. ಬಾಯ್ ರೀ. ಗುಡ್ ನೈಟ್ ಎಲ್ಲರಿಗೂ.